ಮೈಸೂರಿನ ಬಂಡಿಪಾಳ್ಯದಲ್ಲಿರುವ ಕರ್ನಾಟಕ ರಾಜ್ಯ ಲಾರಿ ಚಾಲಕರ ಸಂಘದ ಕೇಂದ್ರ ಕಚೇರಿಯಲ್ಲಿ ಇಂದು ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಮೊದಲಿಗೆ ಸಂಘದ ಬಾವುಟವನ್ನ ಹಾರಿಸಿ ನಂತರ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಗಣ್ಯರಿಗೆ ಅಭಿನಂದಿಸಿ ಪದಾಧಿಕಾರಿಗಳಿಗೆ ಸಿಹಿ ಹಂಚುವುದರ ಮೂಲಕ ಕಾರ್ಮಿಕರ ದಿನಾಚರಣೆಯನ್ನು ವಿಶೇಷವಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಲಾರಿ ಚಾಲಕರ ಸಂಘದ ಅಧ್ಯಕ್ಷರಾದ ಶೈಲೇಂದ್ರ ಕುಮಾರ್, ಉಪಾಧ್ಯಕ್ಷರಾದ ಗುರುಸ್ವಾಮಿ, ಏಜೆಂಟ್ ಸಂಘದ ಅಧ್ಯಕ್ಷರಾದ ಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಪಾಷಾ, ಸಂಘಟನಾ ಕಾರ್ಯದರ್ಶಿ ಶಿವನಾಯಿಕ, ಜಂಟಿ ಕಾರ್ಯದರ್ಶಿ ಚಂದ್ರೇಗೌಡ, ಖಜಾಂಚಿ ಎನ್ ಶಂಕರ್, ಈ ಕಾರ್ಯಕ್ರಮದಲ್ಲಿ ಇನ್ನು ಅನೇಕ ಕರ್ನಾಟಕ ರಾಜ್ಯ ಲಾರಿ ಚಾಲಕರ ಸಂಘದ ಸದಸ್ಯರು ಭಾಗವಹಿಸಿದ್ದರು. ಮೈಸೂರು ಕರ್ನಾಟಕ ಲಾರಿ ಚಾಲಕ ಸಂಘದ ಅಧ್ಯಕ್ಷರಾದಂಥ ಶೈಲೇಂದ್ರ ಕುಮಾರ್ ಅವರು, ನಾವು ಪ್ರತಿ ವರ್ಷ ಕಾರ್ಮಿಕ ದಿನಾಚರಣೆ ಆಚರಿಸಲಿದ್ದೀವಿ. ಕಾರ್ಮಿಕರಿಗೆ ಕೆಲವು ನಮ್ಮ ಡ್ರೈವರ್ಗಳಿಗೆ ಏನೂ ಸರಿಯಾಗಿ ಸರ್ಕಾರದಿಂದ ಯಾವುದೂ ಸೌಲಭ್ಯಗಳು ಸಿಗ್ತಾ ಇಲ್ಲ. ನಮ್ಮ ಡ್ರೈವರ್ಗಳು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತು ಸ್ಕೂಲ್ ಫೀಸ್ಗೆ ಭಾರಿ ಕಷ್ಟ ಇದೆ. ಇವತ್ತಿನ ಕಷ್ಟ ಜೀವನ ನಡೆಸೋದು ತುಂಬ ಸಮಸ್ಯೆ ಇದೆ. ಆದ್ದರಿಂದ ದಯವಿಟ್ಟು ಸರ್ಕಾರದವರು ಎಲ್ಲರಿಗೂ ಆ ಕಡೆಯಿಂದ ಫೈನಾನ್ಸು ಈ ಕಡೆಯಿಂದ ಫೈನಾನ್ಸು ಅಂತ ಇರ್ತದೆ. ನಮ್ಮ ಚಾಲಕರು ಬಡ ಕುಟುಂಬದವ್ರಿಗೆ ಯಾವುದೂ ಫೈನಾನ್ಸ್ಗಳಿಲ್ಲ. ದಯವಿಟ್ಟು ನಮ್ಮ ಚಾಲಕರಿಗಾಗಿ ಸರ್ಕಾರದವರು ದಯವಿಟ್ಟು ಒಂದು ವಿದ್ಯಾಭ್ಯಾಸ ಸಂಸ್ಥೆಯನ್ನು ತೆರೀಬೇಕು. ಮತ್ತು ನಮ್ಮ ಬಡ ಚಾಲಕರುಗಳಿಗೆ ಸರ್ಕಾರದಿಂದ ಹಲವಾರು ಸೌಲಭ್ಯಗಳು ಬರ್ತಾಯಿಲ್ಲ. ದಯವಿಟ್ಟು ಅದ್ರ ಬಗ್ಗೆನೂ ಬರಬೇಕು. ಯಾಕಂದರೆ ಚಾಲಕರು ಇವತ್ತು ಮೈಸೂರು ಬಿಟ್ಟರೆ ಬಾಂಬೆಗೆ ಹೋಗೋಕ್ಕೆ 4 ದಿನ 5 ದಿನ ಆಯ್ತದೆ. ಅವರಿಗೆ ಜೀವಕ್ಕೆ ಸೇಫ್ಟಿ ಇಲ್ಲ ಮತ್ತು ಅವ್ರ ಮಕ್ಕಳಿಗೆ ಅವ್ರ ಹೆಂಡತಿ ಮಕ್ಕಳಿಗೆ ಯಾವುದೂ ಅಂಥದ್ದು ಸೇಫ್ಟಿ ಇರೋದಿಲ್ಲ. ಆದ್ದರಿಂದ ದಯವಿಟ್ಟು ಸರ್ಕಾರದವರು ಅವ್ರಿಗೆ ಇವರಿಗೆಲ್ಲ ಕಣ್ಣನ್ನು ತೆರೀತಾರೆ. ದಯವಿಟ್ಟು ನಮ್ಮ ಬಡ ಚಾಲಕರಿಗೆ ಕಣ್ಣನ್ನು ತೆರೆದು ಮತ್ತು ಈ ನಮ್ಮ ಚಾಲಕರುಗಳಿಗೆ ಫ್ರೀ ಹಾಸ್ಪಿಟ್ಲುಗಳಲ್ಲಿ ಟ್ರೀಟ್ಮೆಂಟ್ ಕೊಡೋದಂಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಇವೆರಡೂ ಕಣ್ಣು ತೆರೆದು ನಮ್ಮ ಚಾಲಕರುಗಳಿಗೆ ಭಾರಿ ಉಪಯೋಗ ಆಗಬೇಕಾಗಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ನಾವು ಮೈಸೂರು ಜಿಲ್ಲಾ ಲಾರಿ ಏಜೆಂಟ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಸ್ವಾಮಿ ಅಂತೇಳಿ ಮಾತಾಡ್ತಾ ಇರೋದು. ಇದನ್ನು ಲಾರಿ ಚಾಲಕರ ಸಂಘದ ಕಾರ್ಮಿಕ ದಿನಾಚರಣೆಯನ್ನು ಧ್ವಜಾರೋಹಣದ ಮೂಲಕ ಉದ್ಘಾಟನೆ ಮಾಡಿದ್ದೀವಿ. ನಮ್ಮ ಲಾರಿ ಚಾಲಕರುಗಳಿಗೆ ಆಗ್ತಾ ಇರೋ ಒಂದು ಕೆಟ್ಟ ಪರಿಸ್ಥಿತಿ ಪ್ರತಿಯೊಂದು ಇವ್ರಿಗೂ ಗೊತ್ತಿದೆ. ಆದರೆ ಯಾರೂ ಕೂಡ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಕಾರಣ ಏನು ಅಂತಂದರೆ ನಮ್ಮ ಲಾರಿ ಚಾಲಕರಲ್ಲಿ ಸ್ವಲ್ಪ ಒಗ್ಗಟ್ಟು ಕಡಿಮೆ ಇದೆ. ಆ ಒಗ್ಗಟ್ಟನ್ನು ನಾವೆಲ್ಲ ಒಂದುಗೂಡಿಸ್ಕೊಂಡು ಸರ್ಕಾರದ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಕಾರಣ ಏನು ಅಂತಂದರೆ ನಮ್ಮ ಕಾರ್ಮಿಕರು ಇವತ್ತಿನ ದಿನದಲ್ಲಿ ನಮ್ಮ ಚಾಲಕರುಗಳು ಕಾರ್ಮಿಕರಾಗಿಯೇ ಉಳಿತಾ ಇದ್ದಾರೆ. ಯಾರೂ ಕೂಡ ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಸರ್ಕಾರದಿಂದ ನಮ್ಗೆ ಯಾವುದೇ ಸೌಲಭ್ಯಗಳನ್ನ ಲಾರಿ ಚಾಲಕರುಗಳು ಇದು ತನಕ ಕೊಟ್ಟಿಲ್ಲ. ನಮ್ಮ ಲಾರಿ ಚಾಲಕರ ಸಂಘದ ಅಧ್ಯಕ್ಷರು ಹೇಳಿದಾಗೆ ಪ್ರತಿಯೊಂದು ಹಾಸ್ಪಿಟ್ಲ್ ಸೌಲಭ್ಯಗಳಾಗಲಿ, ಮಕ್ಕಳುಗಳ ಲಾರಿ ಚಾಲಕರ ಮಕ್ಕಳುಗಳಿಗೆ ಸ್ಕೂಲು ವಿದ್ಯಾಭ್ಯಾಸದ ವ್ಯವಸ್ಥೆಗಳಾಗಲಿ ಯಾವುದನ್ನು ಕೂಡ ಸರ್ಕಾರ ಮಾಡ್ತಾ ಇಲ್ಲ. ಹಾಗಾಗಿ ಪ್ರತ್ಯೇಕವಾಗಿ ಸರ್ಕಾರ ಇವರು ಹೇಳಿದಾಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಎರಡೂ ಕೂಡ ನಮ್ಮ ಲಾರಿ ಚಾಲಕರಿಗಾಗಿ ವಿಶೇಷವಾಗಿ ಒಂದು ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ಅದರಲ್ಲಿ ಲಾರಿ ಚಾಲಕರ ಮಕ್ಕಳುಗಳ ವಿದ್ಯಾಭ್ಯಾಸ ಮತ್ತು ಅವರ ಆಸ್ಪತ್ರೆಗಳಿಗೆ ಅವರ ಆರೋಗ್ಯದ ಸಮಸ್ಯೆಗಳಿಗೆ ಸ್ಪಂದಿಸೋಂಥ ವ್ಯವಸ್ಥೆಗಳನ್ನ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಒಕ್ಕೂಟದಿಂದ ಆಗ್ರಹ ಮಾಡ್ತಾಯಿದ್ದೇವೆ. ಮತ್ತು ನಮ್ಮ ಸಂಘಟನೆಗಳನ್ನ ಇನ್ನೂ ಬಲಪಡಿಸಬೇಕು ಅಂತೇಳಿ ನಾವು ಈ ದಿನದಿಂದನೇ ಸುಮಾರು ಯೋಜನೆಗಳನ್ನ ಹಾಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ಈ ದಿನದಿಂದನೇ ನಾವು ಅದನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ. ಧನ್ಯವಾದಗಳು ಅಧ್ಯಕ್ಷರು. ಸರ್ ನಮಸ್ತೆ. ನನ್ನ ಹೆಸರು ಸೋಮಶೇಖರ್ ಅಂತ. ನಾನು ಮೈಸೂರು ಡಿಸ್ಟ್ರಿಕ್ಟ್ ಲೋಡ್ ಟ್ರಾನ್ಸ್ಪೋರ್ಟ್ ಜನರಲ್ ಅಸೋಸಿಯೇಷನ್ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ ಮಾತಾಡ್ತಾ ಇರೋದು. ಈಗ ಹೇಳ್ದಂಗೆ ಇವರು ಹಲವಾರು ರೀತಿಯಲ್ಲಿ ಲಾರಿ ಡ್ರೈವರ್ಗಳಿಗೆ ತುಂಬ ತೊಂದರೆ ಇದೆ. ಅವ್ರು ಅನ್ಲೋಡಿಂಗ್ ಮಾಡೋಕ್ಕೆ ಬಂದಾಗ 3 ದಿವಸ 4 ದಿವಸ ಆಲ್ಟ್ ಆಗ್ತಾರೆ ಹೆಂಡತಿ ಮಕ್ಕಳನ್ನ ಬಿಟ್ಟು. ಅವ್ರ ಯೋಗಕ್ಷೇಮ ಅಭಿವೃದ್ಧಿಗೋಸ್ಕರ ಸರ್ಕಾರದಿಂದ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಅವ್ರಿಗೆ ಮೇನ್ ಬೇಕಾದ ವಸತಿ, ಅದನ್ನು ಕೂಡ ಒಂದು ಸಂಘಟನೆಯಿಂದ ಮಾಡಿಕೊಟ್ಟು ಸರ್ಕಾರದಿಂದ ಮಾಡಿಕೊಟ್ರೆ ಅವ್ರಿಗೆ ವಸತಿ ಆಗಲಿ. ಸರ್ಕಾರದ ಏನು ಮೆಡಿಕಲ್ಲು ಈಗ ಬಂದು ಎಲ್ಲೋ ಉಳ್ಕೋತಾರೆ, ಅವರಿಗೆ ಕರೆಕ್ಟಾಗಿ ಮೆಡಿಕಲ್ ಸಿಗೋಲ್ಲ, ಅವ್ರಿಗೆ ಹುಷಾರು ತಪ್ಪರೆ ಮೆಡಿಕಲ್ಗಳಿರಲ್ಲ. ಹಂಗಾಗಿ ಅವರಿಗೆ ಮೆಡಿಕಲ್ ವ್ಯವಸ್ಥೆ ಮತ್ತು ಆರೋಗ್ಯ ನೋಡ್ಕೊಳ್ಳೋಸ್ಕರ ಮನೆ ವಸತಿ ಮೇನ್ ಬೇಕಾಗಿರೋದು ನಮಗೆ ಸರ್ಕಾರದಿಂದ. ಕೆಲವು ಡ್ರೈವರ್ಗಳಿಗೆ ಮನೆಗಳೇ ಇಲ್ಲ. ಅದರಿಂದ ಸರ್ಕಾರ ಈ ರೀತಿ ಮನವಿ ಮಾಡೋದೇನಪ್ಪ ಅಂದರೆ ನಮ್ಮ ಲಾರಿ ಚಾಲಕರು ಏನಿದ್ದಾರೆ ಅವರಲ್ಲಿ ಬಡವ್ರನ್ನ ಗುರುತಿಸಿ ಅವ್ರಿಗೆ ವಸತಿ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಮಾತ್ರ ಅವಕಾಶ ಕೊಟ್ಟು ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಪ್ರತಿಯೊಬ್ಬ ಕಾರ್ಮಿಕರಿಗೂ ಈ ದಿನ ಸಮಯಗಳ ನಿಗದಿ ಇದೆ. ಯಾವುದೇ ನೀವು ಫ್ಯಾಕ್ಟ್ರಿಗೆ ಹೋಗಿ ಪ್ರತಿಯೊಂದು ಸಂಘಟನೆಗೆ ಹೋಗಿ 8 ಗಂಟೆ ಟೈಮ್ ನಿಗದಿ ಮಾಡಿದ್ದಾರೆ ಸರ್ಕಾರದಿಂದ. ಆ ಸಮಯದಲ್ಲೇ ಅವ್ರು ಕೆಲಸ ಮಾಡೋಂಥದ್ದು ಉಳಿದ ಸಮಯದಲ್ಲಿ ನಾವು ಮಾಡೋದಿಲ್ಲ. ಮತ್ತು ಎಕ್ಸ್ಟ್ರಾ ಇನ್ನೊಂದು ಪಾಳಿನಲ್ಲಿ ಕೆಲಸ ಮಾಡ್ತಾರೆ. ಆದರೆ ನಮ್ಮ ಚಾಲಕರುಗಳಿಗೆ ಸಮಯ ನಿಗದಿ ಇಲ್ಲ.
ಈಗ ವಿದೇಶಗಳಲ್ಲೂ ಕೂಡ ನಮ್ಮ ಚಾಲಕರುಗಳಿಗೆ 8 ಅವರ್ ಡ್ಯೂಟಿ ಮಾತ್ರ ಇರೋವಂಥದ್ದು. ಆದರೆ ನಮ್ಮ ಇಂಡಿಯಾದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಚಾಲಕರುಗಳಿಗೆ ಸಮಯ ನಿಗದಿ ಇಲ್ಲ. 24 ಗಂಟೆ ಟೈಮು ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ವಿಶ್ರಾಂತಿ ಅನ್ನೋದೇ ಸಿಗೋದಿಲ್ಲ. ಹೀಗಾಗಿ ಹೆಚ್ಚಿನ ಅಪಘಾತಗಳಾಗೋದು ಕೂಡ ಅದೇ ಕಾರಣದಿಂದ. ಹಾಗಾಗಿ ದಯಮಾಡಿ ಚಾಲಕರುಗಳಿಗೆ ಎಲ್ಲ ಕಾರ್ಮಿಕರಿಗೂ ಸಮಯ ನಿಗದಿ ಮಾಡೋಂತೆ ಇವ್ರಿಗೂ ಕೂಡ ಒಂದು ಸಮಯವನ್ನು ನಿಗದಿ ಮಾಡಿ 8 ಅವರ್ ಡ್ಯೂಟಿನ ಕಂಪಲ್ಸರಿ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಸರ್ಕಾರಕ್ಕೂ ಕೂಡ ಮನವಿ ಮಾಡ್ತೇವೆ. ಮತ್ತು ಕಾರ್ಮಿಕರಿಗೆ ಸಿಗಬೇಕಾಗಿರೋ ಎಲ್ಲ ಸೌಲಭ್ಯಗಳು ಕೂಡ ನಮ್ಮ ಚಾಲಕರಿಗೆ ಸಿಗ್ತಾ ಇಲ್ಲ. ಕಾರ್ಮಿಕರಿಗೆ ಪ್ರತಿಯೊಬ್ಬರು ಕಾರ್ಮಿಕ ESI ಹಾಸ್ಪಿಟ್ಲ್ ವ್ಯವಸ್ಥೆ ಅದು ಇದು ಎಲ್ಲ ಇದೆ. ಅದನ್ನು ನಾವು ಗೊತ್ತಿದ್ರೂ ಕೆಲವರು ಉಪಯೋಗಿಸ್ಕೋತಾ ಇಲ್ಲ. ಸರ್ಕಾರದಿಂದ ಸುಮಾರು ಸೌಲಭ್ಯಗಳು ಇದ್ದಾವೆ, ಅದು ಬೇರೆ. ಆ ಸಿಗೋಂಥ ಸೌಲಭ್ಯಗಳನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಚಾಲಕರುಗಳು ಉಪಯೋಗಿಸ್ಕೋತಾ ಇಲ್ಲ. ಯಾಕಂದರೆ ಅವ್ರಿಗೆ ಮಾಹಿತಿ ಕೊರತೆ ಇದೆ. ಆ ಮಾಹಿತಿಯನ್ನು ದಯಮಾಡಿ ಸರ್ಕಾರದಿಂದ ವಿಶೇಷವಾಗಿ ನಮ್ಮ ಚಾಲಕರ ಸಂಘಗಳಿಗೆ ತಿಳಿಸ್ಕೊಡ್ಬೇಕು ಅಂತೇಳಿ ಕೂಡ ಸರ್ಕಾರಕ್ಕೆ ನಾವು ಈ ಮೂಲಕ ಮನವಿ ಮಾಡ್ತಾ ಇದ್ದೇವೆ. ನಮ್ಮ ಏಜೆಂಟ್ ಸಂಘದ ಅಧ್ಯಕ್ಷರಾದಂಥ ಸ್ವಾಮಿ ಅನ್ನೋದು ಹೇಳಿದಾಗೆ ನಮ್ಮಲ್ಲಿ ಕೊರತೆಗಳು ಭಾಳ ಇದೆ. ದಯವಿಟ್ಟು ಈ ಕೊರತೆನ ಹೋಗಲಾಡಿಸ್ಬೇಕು ಅಂದರೆ ಎಲ್ಲರೂ ಬಲ ಕೊಡಬೇಕು. ಒಬ್ಬರಿಗೆ ಒಬ್ಬರು ಬೆನ್ನ ತಟ್ಟಂಗಿದೆ ಮಾತ್ರ ಸಂಘಟನೆ ಅಂತ ಮುನ್ನಡೆಸೋಕ್ಕಾಗೋದು. ಒಬ್ಬರು ಒಂದು ಕಾಲನ ಆ ಕಡೆ ಕೇಳಿದ್ರೆ ಇನ್ನೊಬ್ಬರು ಒಂದು ಕಾಲನ ಈ ಕಡೆ ಕೇಳಿದ್ರೆ ನಾವು ಸಂಘ ಕಟ್ಟೋಕ್ಕಾಗಲ್ಲ. ಅದರಿಂದ ನಮಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಏನು ಸೌಲಭ್ಯ ಸಿಗಬೇಕೋ ಅದು ಸಿಗ್ತಾ ಇಲ್ಲ. ಏನಕ್ಕೆ ಅಂದರೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಮ್ಮಲ್ಲಿ ಕೊರತೆಗಳಿದೆ. ಯಾಕಂದರೆ ನಮ್ಮಲ್ಲಿ ವಿದ್ಯಾವಂತರು ಕಮ್ಮಿ, ಆದಷ್ಟು 100ಕ್ಕೆ 95% ವಿದ್ಯಾವಂತರು ಕಮ್ಮಿ. ಬರೀ DL ತಗೋತದೆ, ಗಾಡಿ ಉಂಡಿಸ್ತೀನಿ ಅಂತ ಅಷ್ಟು ಬಿಟ್ಟರೆ ಮುಂದಕ್ಕೆ ಏನು ಅನ್ನೋ ಗೊತ್ತಿಲ್ಲ. ಅವ್ರು ಹೇಳ್ದಂಗೆ ನಾವು ಇನ್ನು ಮುಂದೆ ಸಂಘಟನೆ ಮಾಡಬೇಕು. ಪ್ರತಿಯೊಂದು ಓದಾಟಕ್ಕೆ ಇಳಿದಾಗೆ ನಮ್ಮ ಸಂಘ ಅನ್ನೋದು ಗೊತ್ತಾಗೋದು, ಸಂಘ ಅಂತ ಮುನ್ನಡೆಸೋಕ್ಕಾಯ್ತದೆ. ಆದ್ದರಿಂದ ಇನ್ನು ಮುಂದಕ್ಕೆ ಪ್ರತಿ ಚಾಲಕರುಗಳು ನಾವು ಸ್ವಾಮಿ ಅನ್ನೋದು ಹೇಳ್ದಂಗೆ ದಯವಿಟ್ಟು ಆದಷ್ಟು ಸಂಘನ ಮುನ್ನಡೆಸೋ ಬಗ್ಗೆ ಮತ್ತು ನಮ್ಮ ಮನವಿಗಳನ್ನು ಈಗ 10ನೇ ತಾರೀಕಿಗೆ ನಾವು ಒಬ್ಬರನ್ನ ವಿದ್ಯಾವಂತನ ಆಯ್ಕೆ ಮಾಡ್ಕೊಂಡು ಸಂಘಟನೆಯನ್ನು ಮುನ್ನಡೆಸೋಣ ಅಂತ ಈ ಮೂಲಕ ನಿಮ್ಮಲ್ಲಿ ಕಳಕಳಿ ಮನವಿ. ಈ ಸಭೆ ಮೇಲೆ ಇರ್ತಂತ ಎಲ್ಲ ನನ್ನಂತ ಈಗ ಎಲ್ಲ ಗ್ರೂಪ್ ಕಾರ್ಮಿಕರಿಗೆ ಅದು ಸಮಸ್ತ ಕಾರ್ಮಿಕರಿಗೆ ನನ್ನ ಕಾರ್ಮಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಈಗ ಹೇಳ್ದಂಗೆ ಸ್ವಾಮಿಯವರು ಹೇಳ್ದಂಗೆ ನಮ್ಮ ಸುಮಾರು ಸ್ಕೀಮ್ಗಳಿದೆ, ಬಟ್ ಯಾರಿಗೂ ಸಿಗ್ತಾಯಿಲ್ಲ. ಈಗ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಮೇಲೆ ಕಾರ್ಮಿಕ ಇಲಾಖೆ ಇನ್ಶೂರೆನ್ಸ್ ಮಾಡ್ತಾ ಇದ್ದಾರೆ ಡ್ರೈವರ್ಗಳಿಗೆ. ಬರೀ 25 ರೂಪಾಯಿ ಕಟ್ಟಿದ್ರೆ ನೀವು ಒಂದ್ಸತಿ ನಿಮಗೆ ಅದು ಲೈಫ್ ಟೈಮ್. ಕಾರ್ಮಿಕರು ಮುತ್ರ ಪಟ್ಟರೆ ಅವ್ರ ಪರಿಹಾರಕ್ಕೆ ಇನ್ಶೂರೆನ್ಸ್ ಬರುತ್ತೆ. ಇದು ಸುಮಾರು ಜನ ಕಾರ್ಮಿಕರಿಗೆ ಗೊತ್ತಿಲ್ಲ. ನೀವು ಬೇಕಾದ್ರೆ ಮುಂದಿನ ದಿನ ನಮ್ಗೆ ಫೋನ್ ಮಾಡಿದ್ರೆ ಕಾರ್ಮಿಕ ಇಲಾಖೆ ಒಬ್ಬರನ್ನ ಕಳಿಸ್ಕೊಡೋಂಥ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ. ನಿಮ್ಗೆ ಅನುಕೂಲ ಆಗುತ್ತೆ. ಈಗ ನಮ್ಮ ಅಸಂಘಟಿತ ಕಾರ್ಮಿಕರಿಗೆ ಹಾಕ್ಬಿಟ್ಟಿದ್ದಾರೆ ಕೆಲವು. ಈಗ ನಮ್ಮ ಈ ಲೋಡರ್ಸ್ನ ಕೆಲವರೆಲ್ಲ ಅಸಂಘಟಿತ ಕಾರ್ಮಿಕರಿಗೆ ಹಾಕ್ಬಿಟ್ಟಿದ್ರಿಂದ ಈಗ ಕಟ್ಟಡ ಕಾರ್ಮಿಕರಿಗೆ ಪ್ರತಿಯೊಂದು ವ್ಯವಸ್ಥೆ ಇದೆ. ನೀವು ಹೇಳಿದ್ರೆ ದಾರಿ ಚಾಲಕರಿಗೆ ಏನೂ ಇಲ್ಲ. ಬಟ್ DL ಕೊಟ್ಟರೆ ನಿಮಗೆ ಎಲ್ಲೋ ಕೊಟ್ಟು DL ಕೊಟ್ಟರೆ ನಾಳೆ ಮುತ್ತಪಟ್ಟರೆ ಅವ್ರಿಗೆ ಇನ್ಶೂರೆನ್ಸ್ ಇದೆ. ಹೇಳೋದಕ್ಕೆ ಮಾಹಿತಿ ಇಲ್ಲ. ಮುಂದಿನ ದಿನಗಳಲ್ಲಿ ನೀವು ಕಾರ್ಮಿಕ ಇಲಾಖೆ ಹೋದರೂ ಹೇಳ್ತಾರೆ, ಇಲ್ಲ ಅವ್ರನ್ನೇ ವ್ಯವಸ್ಥೆ ಮಾಡ್ಕೊಳ್ಬೇಕು, ನಾವು ನಮ್ಮ ಕಡೆಯಿಂದ ಮಾಡ್ಕೊಡ್ತೀವಿ. ಇದನ್ನ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಫಸ್ಟು ಮೈಸೂರು ಪೇಟೆ ಎಲ್ಲ ಮಾಡಬೇಕಣ್ಣ ಮಾಡಿ ಹಾಂ. ಮತ್ತೆ ಸಾಕು ಸ್ಪೀಕರ್ ಸ್ಪೀಕರು ಸ್ಪೀಕರ್